ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ. ಈ ದಿನ ನಾನು ಮಕ್ಕಳಿಗೆ ಹೊಡೆಯೋದ್ರಿಂದ, ಹಿಂಸೆ ಮಾಡೋದ್ರಿಂದ, ಬೈಯೋದ್ರಿಂದ ಏನೆಲ್ಲ ಪರಿಣಾಮಗಳು ಮಕ್ಕಳ ಮೇಲೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಂದಿರು ಇಬ್ಬರೂ ಸಹ ಹೊರಗಡೆ ಕೆಲಸಕ್ಕೆ ಹೋಗ್ತಿರ್ತಾರೆ. ಸೊ ಅವರು ಮನೆಗೆ ಬಂದಾಗ ಮಕ್ಕಳು ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ರೆ ಅದನ್ನು ಹೇಳಿದಾಗ ಇಲ್ಲ ಇವರಿಗೆ ಕೇಳಿದಾಗ ಅವರಿಗೆ ಏನು ಮಾಡಬೇಕು ಅಂತ ತಿಳಿದೆ ಮಕ್ಕಳನ್ನು ಒಂದೊಂದು ಸರಿ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಇಲ್ಲ ಯಾವುದೇ ಒಂದು ಕಾರಣದಿಂದ ಮಕ್ಕಳನ್ನು ತುಂಬ ಹಿಂಸಿಸ್ತಾ ಇರ್ತಾರೆ. ಈಗಿನ ಮಕ್ಕಳು ಅವ್ರಿಗೇನೇ ಒಂದು ಸಮಸ್ಯೆ ಬಂದಾಗ ತಂದೆ ತಾಯಿಯರಿಗೆ ಹೇಳಬೇಕು ಅಂತಂದಾಗ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನಂದರೆ ನಮ್ಮ ತಂದೆ ತಾಯಿಗೆ ಈ ಸಮಸ್ಯೆಯನ್ನು ಹೇಳಿದಾಗ ಅವರು ಏನು ಮಾಡ್ತಾರೋ ಏನೋ, ಬೈತಾರೇನೋ, ಹೊಡಿತಾರೇನೋ, ಈ ಥರ. ಈಗ ಏನು ಮಾಡ್ತಿದ್ದಾರೆ ಮಕ್ಕಳು ಅಂದರೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಹೊರಗಡೆ ಹೇಳ್ಕೊಳ್ತಾ ಇಲ್ಲ. ಇದು ನಮ್ಮ ಸೈಕಾಲಜಿಯಲ್ಲಿ ತುಂಬ ರಿಸರ್ಚಿಂದ ಹೊರಗಡೆ ಬಂದಂತಹ ವಿಷಯಗಳು. ಮಕ್ಕಳು ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಯಾರ ಹತ್ರನೂ ಹೇಳ್ಕೊಳ್ತಾ ಇಲ್ಲ. ಅವರು ಅದನ್ನು ಒಳಗಡೆನೇ ಇಟ್ಕೊಂಡು ನೋವು ಅನುಭವಿಸ್ತಿದ್ದಾರೆ. ಮಾನಸಿಕವಾಗಿ ತುಂಬ ದಿನಗಳವರೆಗೆ ಖಿನ್ನತೆಯಲ್ಲಿ ಇರ್ತಾರೆ. ಇದು ತುಂಬ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಅನುಭವಿಸುತ್ತಿರುವ ಸಮಸ್ಯೆ, ಒಂದು ದೊಡ್ಡ ಸಮಸ್ಯೆ. ಮಕ್ಕಳಿಗೆ ನಾವು ತಂದೆ ತಾಯಿಗಳು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಾಗ ತುಂಬ ಹೊಡೆಯೋದು, ಆಮೇಲೆ ಅವಾಚ್ಯ ಶಬ್ದಗಳಿಂದ ಬೈಯೋದು, ಆಮೇಲೆ ಎಲ್ಲ ಮಕ್ಕಳು ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಳೋಕ್ಕೆ ತುಂಬ ದಿನಗಳು ತೊಗೊಂಡಿರ್ತಾರೆ. ಅದನ್ನು ಹೇಳಿದಾಗ ತಂದೆ ತಾಯಿಗಳು ಅವರಿಗೆ ಸಮಾಧಾನ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನಿನ್ನ ಜೀವನನೇ ಇಷ್ಟು, ನೀನು ಇರೋದೇ ವೇಸ್ಟು, ನೀನೆಲ್ಲಾದರೂ ಹೋಗಿ ಸಾಯಿ, ಈ ಥರ ನಾವು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ತುಂಬ ಹುಡುಗರು ಇದನ್ನೇ ಹೇಳ್ತಾರೆ. ನಮ್ಮ ತಂದೆ ತಾಯಿಗೆ ನಾನು ಅಂದ್ರೇ ಇಷ್ಟ ಇಲ್ಲ, ತುಂಬ ಹೊಡಿತಾರೆ, ಅಂಕಗಳು ಕಡಿಮೆ ಬಂದರೆ ತುಂಬ ಹೊಡಿತಾರೆ, ಆಮೇಲೆ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಏನಾದರೂ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮಗು ಇದ್ದರೆ, ಇಬ್ಬರಿದ್ದರೆ ಒಬ್ಬರು ಚೆನ್ನಾಗಿ ಓದ್ತಾ ಇರ್ತಾರೆ, ಒಬ್ಬರು ಚೆನ್ನಾಗಿ ಓದ್ತಾ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ಇನ್ನೊಂದು ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಯಾಕೆ ಓದ್ತಾ ಇಲ್ಲ, ಹೀಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೈಯೋದು, ಆಮೇಲೆ ಅವರಿಗೆ ಹಿಂಸೆ ಮಾಡೋದು, ಏನಾದರೂ ತೊಗೊಂಡು ಹೊಡೆಯೋದು, ಈ ಥರ ಎಲ್ಲ ತುಂಬ ಪ್ರಕರಣಗಳು ಈಗ ಜಾಸ್ತಿ ಆಗಿದೆ. ಇದು ಮಕ್ಕಳ ಮೇಲೆ ತುಂಬ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಈಗಲ್ಲದೆ ಇದ್ದರೂ ಸಹ ಕೆಲವು ವರ್ಷಗಳ ಆದಮೇಲೆ ಅವು ಎಲ್ಲ ಒಳಗಡೆ ಮನಸ್ಸಲ್ಲಿಟ್ಕೊಂಡು ಮಕ್ಕಳು ನಕಾರಾತ್ಮಕವಾದ ಜೀವನ ಶೈಲಿಯನ್ನು ಅವರು ರೂಢಿಸ್ಕೊಳ್ತಾರೆ. ಮಕ್ಕಳಿಗೆ ಹೊಡೆಯೋದ್ರಿಂದ, ಹಿಂಸೆ ಮಾಡೋದ್ರಿಂದ, ಆಮೇಲೆ ಹೇಗೆ ಬೇಕದು ಬೈಯೋದ್ರಿಂದ, ಅಂದರೆ ನೀನು ಇರೋದೇ ವೇಸ್ಟು, ನೀನು ಹೋಗಿ ಸಾಯಿ ಅಂತ ಈ ಥರ ಎಲ್ಲ ಬೈತಾರೆ ತಂದೆ ತಾಯಂದರು. ಈ ಥರ ಎಲ್ಲ ಮಾಡಿದಾಗ ಮಕ್ಕಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ನಿಮಗೆ ಗೊತ್ತಾ? ಮಕ್ಕಳು ಮನೆ ಬಿಟ್ಟು ಓಡೋಗಬೇಕು ಅನಿಸುತ್ತೆ. ಆಮೇಲೆ ಮೊದಲು ತಂದೆ ತಾಯಿಗಳ ಮೇಲೆ ಒಂದು ನಂಬಿಕೆ ಕಳ್ಕೋತಾರೆ. ಆಮೇಲೆ ತಂದೆ ತಾಯಿಗಳನ್ನ ಹೇಗೆ ನೋವು ಪಡಿಸೋದು ಅಂತ ಯೋಚನೆ ಮಾಡ್ತಾರೆ. ನಾವು ಏನು ಮಾಡಿದ್ರೆ ತಂದೆ ತಾಯಿಗಳಿಗೆ ನೋವಾಗುತ್ತೆ, ಆ ದಾರಿಗಳನ್ನು ಅವರು ಆರಿಸ್ಕೋತಾರೆ. ಏನು ಮಾಡ್ತಾರೆ, ಹಲವಾರು ಚಟಗಳಿಗೆ ಬಾನಿಸರಾಗ್ತಾರೆ. ಅಂದರೆ ಇಲ್ಲದೇ ಇರುವ ಅಂದರೆ ಮದ್ಯಪಾನ ತಗೊಳ್ಳೋದು, ಇಲ್ಲ ಸಿಗರೇಟ್ ಸೇದೋದು, ಕೆಟ್ಟ ಚಟಗಳನ್ನು ರೂಢಿಸ್ಕೊಳ್ತಾರೆ. ಇದರಿಂದ ತಂದೆ ತಾಯಿಗಳು ನೋವಾಗುತ್ತೆ ಅಂತಲೂ ಅವ್ರಿಗೆ ಗೊತ್ತಿರುತ್ತೆ. ತಂದೆ ತಾಯಿಗಳು ಹಿಂಸಾತ್ಮಕವಾಗಿ ಹಿಂಗೆ ಹೊಡೆಯೋದ್ರಿಂದ ಇದು ಒಂದು ಕಾರಣ. ಈ ಥರ ಹಿಂಸೆ ಮಾಡಿದ್ರೆ ಮಕ್ಕಳು ಹಲವಾರು ಕೆಟ್ಟ ದಾರಿಗಳನ್ನು ಹುಡುಕೋತಾರೆ. ಇದಲ್ಲದೆ ಅವರ ಸಮಸ್ಯೆಗಳನ್ನು ಯಾರಿಗೂ ಹೇಳಲ್ಲ. ಆಮೇಲೆ ಅವರ ಕಲಿಕೆಯಲ್ಲಿ ನಿರಾಸಕ್ತಿ ಉಂಟಾಗುತ್ತೆ. ಆಮೇಲೆ ಜೀವನದಲ್ಲಿ ಸರಿಯಾದ ಗುರಿಯ ಒಂದು ಏನು ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗಲ್ಲ. ಆಮೇಲೆ ಮನೆಯಲ್ಲಿ ಯಾವಾಗಲೂ ಒಂದು ನಕಾರಾತ್ಮಕ ಒಂದು ಪರಿಸ್ಥಿತಿ ಇರುತ್ತೆ. ಮನೆಯಲ್ಲಿ ಅವರಿಗೆ ಸಂತೋಷದ ಒಂದು ಮನಸ್ಥಿತಿನೇ ಇರಲ್ಲ ನಾವು ಹೊಡೆದಾಗ ಬೈದಾಗ. ಮಕ್ಕಳಿಗೆ ಕಲಿಕೆಯಲ್ಲೇ ಅಲ್ಲದೇ ಅವರ ಸ್ನೇಹಿತರ ಜೊತೆನೂ ಒಡನಾಟ ಕಮ್ಮಿ ಮಾಡ್ಕೋತಾರೆ. ತುಂಬ ದಿನದಿಂದ ಅವರು ಮಾನಸಿಕವಾಗಿ ನೋವಲ್ಲಿದ್ದರೆ ಯಾರ ಹತ್ರನೂ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ದೆ ಕೊನೆಗೆ ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ. ಅವ್ರ ಪ್ರಾಣ ಕಳ್ಕೊಳ್ಳೋದಿರ್ಬೋದು, ಇಲ್ಲ ಬೇರೆಯವರಿಗೆ ಹಿಂಸೆ ಮಾಡೋದಿರ್ಬೋದು. ಈ ಥರ ಹಲವಾರು ಒಂದು ನಕಾರಾತ್ಮಕ ಜೀವನ ಶೈಲಿಯಲ್ಲಿ ಮಕ್ಕಳು ತೊಡಗಿಸ್ಕೊಳ್ತಾರೆ. ಇದಕ್ಕೋಸ್ಕರ ತಂದೆ ತಾಯಂದಿರು ಮಕ್ಕಳಿಗೆ ಹೇಗೆ ಬೇಕಾಗೂ ಹೊಡಿಬಾರ್ದು. ಮಕ್ಕಳದ್ದು ನಿಜವಾಗ್ಲೂ ತಪ್ಪು ಮಾಡ್ತಾರೆ.
ಹೊಡಿಲೇಬೇಕಾಗತ್ತೆ. ಆದರೆ ಅದಕ್ಕೊಂದು ಅತಿಯಾದ ಇರಬಾರ್ದು, ಮಿತಿ ಇರಬೇಕು. ಅದಕ್ಕೊಂದು ಹೇಗೆ ಬೇಕಾಗ ಹೊಡೆದ್ರೆ ಮಕ್ಕಳಿಗೆ ಮನಸ್ಸಿನಲ್ಲಿ ತುಂಬ ನೋವುಂಟಾಗುತ್ತೆ. ಆಮೇಲೆ ಅದನ್ನು ಯಾವಾಗಲೂ ಅವ್ರು ಮರೆಯಲ್ಲ, ಇಟ್ಕೊಂಡಿರ್ತಾರೆ ಮನಸ್ಸಲ್ಲೇ. ಅದನ್ನು ಹೇಗೆ ನೆಕ್ಸ್ಟ್ ಹಾಗೆ ತೀರಿಸ್ಕೊಳ್ಳೋದು ಅನ್ನೋದನ್ನು ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ. ಇದು ಯಾರಿಗೂ ಕಾಣಿಸಲ್ಲ ಹೊರಗಡೆ, ಬಟ್ ಅದು ಇದ್ದೇ ಇರುತ್ತೆ ಮನಸ್ಸಲ್ಲಿ ಮಕ್ಕಳಿಗೆ. ಅದಕ್ಕೋಸ್ಕರ ಯಾವುದೇ ತಂದೆ ತಾಯಿಗಳು ಮಕ್ಕಳನ್ನು ಹಿಂಸಾತ್ಮಕವಾಗಿ ಹೊಡಿಬೇಡಿ. ಆಮೇಲೆ ಮನಸ್ಸಿಗೆ ನೋವಾಗೋ ಥರ ಅವಾಚ್ಯ ಶಬ್ದಗಳಿಂದ ಬೈಬೇಡಿ. ಬೇರೆಯವರ ಜೊತೆ ಹೋಲಿಕೆ ಮಾಡಿ ನೀನು ಅವ್ರ ಥರ ಇಲ್ಲ, ಅವ್ರ ಥರ ಅಂಕ ತರ್ತಾ ಇಲ್ಲ, ನೋಡೋದಕ್ಕೆ ಚೆನ್ನಾಗಿಲ್ಲ, ಅವ್ರ ಥರ ಬಟ್ಟೆ ಹಾಕ್ಕೊಳ್ತಾ ಇಲ್ಲ, ಈ ಥರ ಎಲ್ಲ ಅವರಿಗೆ ಪದೇ ಪದೇ ಬೈದಾಗ ಅವರ ಮೇಲೆ ಅವರಿಗೆ ಕೀಳರಿಮೆ ಜಾಸ್ತಿ ಆಗುತ್ತೆ. ಅವರ ಬಗ್ಗೆ ಅವರಿಗೇನೆ ಒಂದು ನಂಬಿಕೆ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ. ಈ ಎಲ್ಲ ವಿಷಯಗಳು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈಗ ಮಕ್ಕಳು ಚಿಕ್ಕವರಿದ್ದಾರೆ, 15 ವರ್ಷ 16 ವರ್ಷ ಆದಮೇಲೆ ದೊಡ್ಡವರಾಗ್ತಾರೆ. ಆಗ ಒಂದು ಪರಿಪೂರ್ಣವಾದ ಅಂದರೆ ಸಕಾರಾತ್ಮಕವಾದ ಒಂದು ಯುವ ಶಕ್ತಿ ಇರಬೇಕು ನಮ್ಮ ರಾಷ್ಟ್ರದಲ್ಲಿ. ಅಂದರೆ ನಮ್ಮ ಮನೆಯಲ್ಲಿರುವ ದೊಡ್ಡವರು ಮಕ್ಕಳಿಗೆ ಹಿಂಸಾತ್ಮಕವಾಗ ಅಂದರೆ ಹೊಡಿಬಾರ್ದು, ಬೈಬಾರ್ದು, ಹೇಗೆ ಬೇಕಂದರೆ ಅವರಿಗೆ ನಡೆಸ್ಕೋಬಾರ್ದು ಅವ್ರ ಜೀವನದಲ್ಲಿ. ಆಗ ಕೆಲವು ವರ್ಷಗಳಾದಮೇಲೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಇದು ನಿಜವಾಗ್ಲೂ ಅನುಕೂಲ ಆಗುತ್ತೆ. ಮಕ್ಕಳನ್ನು ನಾವು ಸರಿಯಾಗಿ ಬೆಳೆಸಿದರೆ ಮುಂದೆ ಅವರಿಗೂ ಸಹ ಒಂದು ಸಕಾರಾತ್ಮಕ ಯೋಚನೆಗಳು ಬರುತ್ತೆ. ಆಮೇಲೆ ಮಾನಸಿಕವಾಗಿ ಅವರು ಸದೃಢಗೊಳ್ತಾರೆ. ಆಮೇಲೆ ಹೇಗೆ ತಡೆಗಟ್ಟಬಹುದು? ಈಗ ಹೊಡೆಯೋದು ಬಿಟ್ಟು ನಾವು ಏನೆಲ್ಲ ಮಾಡಬಹುದು? ಹೊಡಿಬೇಕು, ಏನೋ 1-2 ಸರಿ ಹೊಡಿಬೇಕು. ಅದು ತುಂಬ ನೋವಾಗೋ ಥರ ಹೊಡಿಬಾರ್ದು. ಅವ್ರಿಗೆ ಗೊತ್ತಾಗುತ್ತೆ ಹೌದು ಹೊಡೆದಿದ್ದಾರೆ ಅಂದರೆ ನಾವು ತಪ್ಪು ಮಾಡಿದ್ದೀವಿ ಅಂತ. ನಾವು ಹಿಂದಿನ ಕಾಲದಲ್ಲೆಲ್ಲ ನೋಡ್ತೀವಿ ದಂಡಂ ದಶಗುಣಂ ಅಂತ. ದಂಡಂ ದಶಗುಣಂ ಭವೇತ್ ಅಂದರೆ ಒಂದು ಏಟು ಹೊಡೆದ್ರೆ 10 ಗುಣಗಳು ಬರುತ್ತೆ ಅಂತ. ನಾವು ಯಾವುದೇ ಮಗುವನ್ನು ಹೊಡೆದಾಗ ಅದಕ್ಕೆ 10 ಥರದ ಗುಣಗಳು ಅವರಲ್ಲಿ ಉದ್ಭವಿಸುತ್ತೆ ಅಂತ. ಅದಕ್ಕೋಸ್ಕರ ನಾವು ಮಕ್ಕಳನ್ನು ಹೊಡಿಬೇಕಾದ್ರೆ ಬೈಬೇಕಾದ್ರೆ ಸ್ವಲ್ಪ ಗಮನದಲ್ಲಿ ಅಂದರೆ ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಈಗ ಮಕ್ಕಳಿಗೆ ಹೊಡಿಲಾರ್ದೇ ಹೇಗೆ ಮತ್ತು ನಾವು ಹೇಳ್ಕೊಡೋದು ಅಂದರೆ, ಮೊದಲು ಅವರನ್ನು ಕೇಳಿ ಏನು ಸಮಸ್ಯೆ ಇದೆ, ಯಾಕೆ ಸಮಸ್ಯೆ ಆಗ್ತಿದೆ ಅಂತ. ಯಾಕೆ ಈಗ ಅಂಕಗಳಿಗೋಸ್ಕರನೇ ತುಂಬ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ಹೊಡೆಯೋದು. ಅವರಿಗೆ ಯಾಕೆ ಅಂಕ ಕಡಿಮೆ ಬರ್ತಾ ಇದೆ, ಅದರ ಹಿಂದಿನ ಕಾರಣಗಳೇನು? ಯಾಕಂದರೆ ಎಲ್ಲ ಮಕ್ಕಳ ಒಂದು IQ ಅಂತ ನಾವು ಏನು ಕರಿತೀವಿ, ಇಂಟೆಲಿಜೆಂಟ್ ಕೋಶಂಟ್ ಅಂತ ಕರಿತೀವಿ, ಅದು ಆ್ಯಕ್ಚುಲಿ ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಥರ ಇರುತ್ತೆ. ಅವ್ರದ್ದು ಕಲಿಕೆಯ ಒಂದು ಅವರ ಅರಿವಿನ ಒಂದು ತಿಳುವಳಿಕೆಯ ಒಂದು ಮಟ್ಟ ಒಂದೊಂದು ಮಕ್ಕಳಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲ ಮಕ್ಕಳೂ ಒಂದೇ ಥರ ಅಂಕಗಳು ತಗೊಳ್ಳೋಕ್ಕೆ ಆಗಲ್ಲ. ಸೊ ಮಕ್ಕಳು ಯಾಕೆ ಅಂಕ ಕಡಿಮೆ ತಗೋತಾ ಇದ್ದಾರೆ ಅನ್ನೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮಕ್ಕಳಿಗೆ ಅದು ಗೊತ್ತಿರುತ್ತೆ. ನೀವು ಮಾತಾಡಿದಾಗ ಅವರಿಗೆ ಗೊತ್ತಾಗತ್ತೆ. ಇಲ್ಲ ಅಂಕಗಳ ಬಗ್ಗೆ ಅಲ್ಲ, ಬೇರೆ ಯಾವುದೇ ಒಂದು ಸಮಸ್ಯೆ ಇದೆ ಅಂದಾಗ ನೀವು ಮಕ್ಕಳ ಜೊತೆ ಮಾತಾಡಿ. ಹೊಡೆಯೋಕ್ಕಿಂತ ಮುಂಚೆ, ಬೈಯೋದಕ್ಕಿಂತ ಮುಂಚೆ ಮಾತಾಡಿ. ಮಕ್ಕಳು ತಂದೆ ತಾಯಿಗಳನ್ನು ತುಂಬ ನಂಬಿರ್ತಾರೆ. ನಮ್ಮ ಯಾವುದೇ ಒಂದು ಸಮಸ್ಯೆಗಳಿಗೆ ತಂದೆ ತಾಯಿ ನಿಜವಾಗ್ಲೂ ಉತ್ತರ ಕೊಡ್ತಾರೆ ಅಂತ ಅವರು ಕಾಯ್ಕೊಂಡಿರ್ತಾರೆ. ಸೊ ನೀವೇ ಅವರನ್ನು ಸರಿಯಾಗಿ ನಿಭಾಯಿಸದೆ ಅಂದರೆ ಕೇಳದೆ, ಅವರಿಗೆ ಸಮಾಧಾನ ಮಾಡ್ದೇ ಹೊಡೆಯೋದು ಬೈಯೋದು ಎಲ್ಲ ಮಾಡಿದ್ರೆ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಹೋಗುತ್ತೆ. ಅದಾದಮೇಲೆ ಕೆಲವು ದಿನಗಳಾದಮೇಲೆ ಅವರ ಮೇಲೆ ಅವರಿಗೆ ನಂಬಿಕೆ ಇರಲ್ಲ. ನಾನು ಸಮಸ್ಯೆಯನ್ನು ಎದುರಿಸೋಕೆ ಆಗಲ್ಲ, ನಾನು ಎಲ್ಲರ ಥರ ಅಲ್ಲ, ನನಗೆ ಆಗ್ತಾನೇ ಇಲ್ಲ, ಜೀವನದಲ್ಲಿ ನಂದು ಜೀವನನೇ ಇಷ್ಟು, ಎಲ್ಲ ಹುಡುಗರು ಎಷ್ಟು ಚೆನ್ನಾಗಿದ್ದಾರೆ, ನಾನೊಬ್ಬನೇ ಹೀಗಿದ್ದೀನಿ, ನಾನೊಬ್ಬಳೇ ಹೀಗಿದ್ದೀನಿ, ಈ ಥರ ಯೋಚನೆಗಳೆಲ್ಲ ಮಕ್ಕಳಲ್ಲಿ ಬರುತ್ತೆ. ಮಕ್ಕಳಿಗೆ ಹೊಡೆಯೋದ್ರಿಂದ, ಬೈಯೋದ್ರಿಂದ, ಆಮೇಲೆ ಹಿಂಸಾತ್ಮಕ ರೂಪವಾಗಿ ಅವ್ರಿಗೆ ಬೇರೆ ಬೇರೆ ವಸ್ತುಗಳಿಂದ ಹಿಂಸೆ ಕೊಡೋದ್ರಿಂದ ಅವರಲ್ಲಿ ಮಾನಸಿಕ ನೋವುಗಳು ಜಾಸ್ತಿ ಆಗುತ್ತೆ. ಆ ನೋವುಗಳು ದಿನದಿಂದ ದಿನಕ್ಕೆ ಬೆಳೆದು ಸ್ವಲ್ಪ ವರ್ಷಗಳ ಆದಮೇಲೆ ಆ ಮಗು ಸಹ ಬೇರೆಯವರಿಗೆ ಹಿಂಸಾತ್ಮಕವಾಗಿ ಅಂದರೆ ಹಿಂಸೆ ಕೊಡೋದನ್ನು ಕಲ್ಕೊಂಡ್ಬಿಡುತ್ತೆ. ನನಗೆ ನೋವಾಗಿದೆ, ಬೇರೆಯವ್ರಿಗೂ ನೋವಾಗಲಿ. ಆವಾಗ ಬೇರೆಯವ್ರಿಗೆ ನೋವಾದರೂ ಸಹ ಆ ಮಗುವಿಗೆ ಏನೂ ಅನಿಸಲ್ಲ. ಇಟ್ಸ್ ಓಕೆ, ನನಗೆ ನೋವಾಗಿತ್ತು, ಇವ್ರಿಗೂ ನೋವಾಗ್ತಿದೆ, ಈ ಥರ ಮನೋಭಾವನೆ ಬಂದುಬಿಡುತ್ತೆ. ಇದು ಕೆಲವು ವರ್ಷಗಳಾದಮೇಲೆ ನಮ್ಮ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಮನೆಯಲ್ಲಿರುವವರು ಯಾರೇ ಇರಲಿ, ದೊಡ್ಡವರು ಮಕ್ಕಳಿಗೆ
ಹೊಡೆಯೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಆದಷ್ಟು ಜೋರಾಗಿ ಹೊಡೆಯೋದು, ಹಿಂಸೆ ಕೊಡೋದು ಎಲ್ಲದನ್ನು ಕಮ್ಮಿ ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಷ್ಟೇ ಅಲ್ಲ, ಈಗ ತುಂಬ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಗೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ, ಆಮೇಲೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಸೊ ನಮ್ಮ ಸಮಾಜದ ಅಂದರೆ ನಾವು ಇರುವ ಮನೆಯ ಸುತ್ತಮುತ್ತ ಯಾವುದಾದ್ರೂ ಮಕ್ಕಳು ತುಂಬ ಅಳ್ತಾ ಇದ್ದಾರೆ, ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಮನೆಯವರು ಅಂದಾಗ ನೀವು ಅವರಿಗೆ ಬುದ್ಧಿ ಹೇಳಬೇಕಾಗತ್ತೆ. ಇದು ತಪ್ಪು. ಇದು ಮಕ್ಕಳ ಮಾನಸಿಕ ಬೆಳವಣಿಗೆಯ ಮೇಲೆ ಮತ್ತು ಅವರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳಬೇಕಾಗತ್ತೆ. ಆ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೊಳ್ಳೋಣ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.